ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಈ ವಿಡಿಯೋ ಒಂದು ಸ್ಪೆಷಲ್ ಜರ್ನಿ ಬಗ್ಗೆ. ನನಗೆ ಮತ್ತು ನನ್ನ ಫ್ಯಾಮಿಲಿ ತುಂಬ ಸ್ಪೆಷಲ್ ಇತ್ತಿದ್ದು. ಹೇಳ್ತೀನಿ ಬನ್ನಿ ಯಾಕೆ. ಬೆಳಿಗ್ಗೆ ಫಸ್ಟ್ ಎದ್ದು ನಾವು ಬೆಂಗಳೂರು ಏರ್ಪೋರ್ಟ್ಗೆ ಹೋಗಿದ್ವಿ. ನಾನು ಮತ್ತು ನಮ್ಮಮ್ಮ, ನಮ್ಮ ತಂಗಿ ಎಲ್ಲರೂ ಓಲ್ಡ್ ಫ್ಯಾಮ್ಲಿ ಜೊತೆ ಏರ್ಪೋರ್ಟ್ಗೆ ಹೊರಟ್ರೆ, ಆಮೇಲೆ ಏರ್ಪೋರ್ಟ್ಗೆ ರೀಚ್ ಆಗ್ತಾಯಿದ್ರಿ. ಇನ್ನೇನು ಹತ್ರ ಬರೋ ಅಷ್ಟೊತ್ತಿಗೆ ಏರ್ಪೋರ್ಟ್ ಆಚೆಯಿಂದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸೊ ಫಸ್ಟ್ ಟೈಮ್ ನೋಡಿದ ತಕ್ಷಣ ಫುಲ್ ಒಂದು ಖುಷಿ ಮತ್ತು ಎಕ್ಸೈಟ್ಮೆಂಟ್ ಎರಡೂ ಇತ್ತು. ಕ್ಯಾಬ್ ಇಳಿದು ಹಂಗೆ ಟ್ರಾಲಿಯೆಲ್ಲ ಎಳ್ಕೊಂಡು ಹೋಗ್ತಾಯಿದ್ವಿ. ಏರ್ಪೋರ್ಟ್ ಒಳಗೆ ಫಸ್ಟ್ ಎಂಟ್ರಿ ಆದರೆ ಚೆಕ್-ಇನ್ ಮುಗಿಸ್ಕೊಂಡು ಫುಲ್ಲು ಅದು ಜನ ಎಲ್ಲ ನೋಡಿಬಿಟ್ಟು ಫುಲ್ ಫಿದಾ ಆಗ್ಬಿಟ್ಟೆ. ಇಷ್ಟು ಚೆನ್ನಾಗಿರುತ್ತೆ ಏರ್ಪೋರ್ಟು ಅಂತ. ಆಮೇಲೆ ಗೇಟ್ ಓಪನ್ ಆಯಿತು. ಸೊ ಫ್ಯಾಮಿಲಿ ಎಲ್ಲ ಒಳಗಡೆ ಹೋದ್ರಿ. ಆಲ್ಸೋ ಹಂಗೆ ಒಂದು ದೊಡ್ಡ ಕ್ಯೂ ಇತ್ತು. ಸ್ವಲ್ಪ ಟೈಮ್ ಹಿಡಿತು. ಆಮೇಲೆ ಫ್ಲೈಟ್ ಒಳಗೆ ಕೂತು ಫ್ಲೈಟ್ ಇನ್ನೇನು ಟೇಕ್ ಆಫ್ ಆಯಿತು ನೋಡಿ. ಮಸ್ತ್ ಅಂದರೆ ಮಸ್ತು. ಒಂದು ಫೀಲ್ ಎಲ್ಲ ಫುಲ್ ಖುಷಿ. ಆಮೇಲೆ ಮೇಲೆ ಆಕಾಶ ನೋಡಿದ ತಕ್ಷಣ ಫುಲ್ ಎಕ್ಸೈಟ್ಮೆಂಟ್, ಖುಷಿ ಇತ್ತು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಡೆಸ್ಟಿನೇಷನ್ಗೆ ಇಳಿದ್ರಿ. ಅದಾಗಿದ್ದ ಡೆಸ್ಟಿನೇಷನ್ ಯಾವುದು ಅಂತ ನಿಮ್ಮೆಲ್ಲರಿಗೂ ಹೇಳ್ತೀನಿ ನೋಡಿ. ದಟ್ ಈಸ್ ವಾರಣಾಸಿ. ಸೊ ಇದು ನನ್ನ ವಾರಣಾಸಿ ಬ್ಲಾಗ್ ಆಗುತ್ತೆ. ಬನ್ನಿ ಫ್ಯಾಮ್ಲಿ ಜೊತೆ ಎಕ್ಸ್ಪ್ಲೋರ್ ಮಾಡೋಣ. ಸೊ ವಾರಣಾಸಿ ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಅಲ್ಲಿಂದ ಕ್ಯಾಬ್ ಮಾಡಿದ್ವಿ ನಮ್ಮ ಹೋಟೆಲ್ಗೆ ಹೋಗೋಕ್ಕೆ. ಸೊ ಹಂಗೆ ಕ್ಯಾಬಲ್ಲಿ ಹೋಗ್ತಾ ಹಂಗೆ ಬ್ರಿಡ್ಜು, ಪೇಂಟಿಂಗ್ಸ್ ಅವೆಲ್ಲ ನೋಡಿ ಮಸ್ತಾಗಿತ್ತು. ನೆಕ್ಸ್ಟ್ ಡೇ, ಫಸ್ಟ್ ಡೇ ಆಫ್ ಮಾರ್ನಿಂಗ್ ವಾರಣಾಸಿಯಲ್ಲಿ ಬೆಳಿಗ್ಗೆ ಎದ್ದು ಗಂಗಾ ರಿವರ್ನ ಫಸ್ಟ್ ಟೈಮ್ ನೋಡಿ ಒಂದು ಫೋಟೋ ತೊಗೊಳ್ತೀವಿ ಫ್ಯಾಮ್ಲಿ ಜೊತೆ. ತುಂಬ ಚೆನ್ನಾಗಿತ್ತು ಗಂಗಾ ರಿವರ್ ಬೆಳಗ್ಗೆ ಅದು ಅಲ್ಲಿ ಮಾರ್ನಿಂಗ್ಸ್ ಅಷ್ಟು ಚೆನ್ನಾಗಿತ್ತು. ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಗಂಗಾ ನದಿಯಲ್ಲಿ ಮುಳುಗಿ ಫ್ಯಾಮ್ಲಿ ಜೊತೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಲೋಕಲ್ಸ್ ಎಲ್ಲ ಸುತ್ತ ಮೇಲೆ ನಾವು ಸಂಜೆ ಆದಮೇಲೆ ಬೋಟಿಂಗ್ ಶುರು ಮಾಡ್ಕೊಂಡ್ವಿ. 1 by 1 ಘಾಟ್ಗಳು ನೋಡೋಣ. ಒನ್ ಬೈ ಒನ್ ಘಾಟ್ ನೋಡ್ತಾ ಇದ್ದರೆ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟು. ಒಂದೊಂದಕ್ಕೆ ಒಂದೊಂದು ಸ್ಪೆಷಾಲಿಟಿ ಐತಂತೆ. ಅದು ಹೇಳೋಕ್ಕಾಗಲ್ಲ ಈ ವಿಡಿಯೋದಲ್ಲಿ, ತುಂಬ ದೊಡ್ಡದಾಗ್ಬಿಡುತ್ತೆ ವಿಡಿಯೋದಲ್ಲಿ ಹೇಳಿದ್ರೆ. ನಿಮಗೆ ಗೊತ್ತಾ ಎಷ್ಟು ಘಾಟ್ಸ್ ಇದೆ ವಾರಣಾಸಿಯಲ್ಲಿ ಅಂತ? 84 ಘಾಟ್ಸ್ ಟೋಟಲ್. ಹಂಗೆ ನದಿ ಮಧ್ಯದಿಂದ ವಾರಣಾಸಿನ ನೋಡ್ತಾಯಿದ್ರೆ ಅದು ತುಂಬ ಚೆನ್ನಾಗಿ ಕಾಣಿಸ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತು ಅಂತ ವರ್ಡ್ಸಲ್ಲೇ ಹೇಳೋಕ್ಕೆ ಕಷ್ಟ. ಅದು ಇಟ್ ವಾಸ್ ವೆರಿ ಅಮೇಝಿಂಗ್. ಅದು ಫಸ್ಟ್ ಟೈಮು ಫ್ಯಾಮ್ಲಿ ಜೊತೆ ಎಲ್ಲರದು ವಾರಣಾಸಿ ಫಸ್ಟ್ ಟೈಮ್. ನೀವು ನೋಡಿ. ಸ್ವಲ್ಪ ಹೊತ್ತಾಗಿದ ತಕ್ಷಣ ಸನ್ಸೆಟ್ಟು ಆಗೋಕ್ಕೆ ಶುರು ಆಯಿತು. ಅದು ಸ್ವಲ್ಪ ಸಣ್ಣ ಮುಳುಗ್ತಾ ಬರ್ತಾಯಿತ್ತು. ಆ ವ್ಯೂ ಎಷ್ಟು ಚೆನ್ನಾಗಿತ್ತು ನೋಡಿ. ಸಣ್ಣ ಸ್ವಲ್ಪ ಆ ಸಿಟಿ ಮಧ್ಯದಿಂದ ಮುಳುಗೋಕ್ಕೆ ಶುರುವಾದ ಮೇಲೆ ಅಲ್ಲಿ ನಮಗೂ ಒಂದು ಫೇಮಸ್ ಘಾಟ್ ಕಾಣಿಸಿದ್ವು, ಹರಿಶ್ಚಂದ್ರ ಘಾಟ್.
ಮಧ್ಯೆ ಗ್ಯಾಪಲ್ಲೇ ಒಂದು ಇನ್ಸಿಡೆಂಟು ನಡೀತು. ನಾವು ಚಿಕ್ಕ ಬೋಟಲ್ಲಿ ಹೋಗಿದ್ರಿ, ಹೋಗ್ತಾ ಮಧ್ಯದಲ್ಲೇ ಒಂದು ದೊಡ್ಡ ಬೋಟ್ ಏನಾಗಿತ್ತು, ಸ್ಟಾಪ್ ಆಗೋಗಿತ್ತು. ನಾವು ಆ ದೊಡ್ಡ ಬೋಟ್ಗೆ ಟೋ ಕೊಟ್ವಿ ನದಿ ತೀರವರೆಗೂ. ಹಂಗೆ 1 by 1 ಘಾಟ್ ನೋಡ್ತಾ ಒಂದು ಮೇನ್ ಘಾಟ್ ಬಂದ್ರಿ. ಅದೇ ಮಣಿಕರ್ಣಿಕಾ ಘಾಟ್, ಒನ್ ಆಫ್ ದಿ ಫೇಮಸ್ ಘಾಟ್ ಇನ್ ವಾರಣಾಸಿ. ಆ್ಯಕ್ಚುಲಿ ಇದೊಂದು ಹೊಸದಾಗಿದೆ CNG ಸ್ಟೇಷನ್, ಏಷ್ಯಾದಲ್ಲೇ ಫಸ್ಟು ಫ್ಲೋಟಿಂಗ್ CNG ಸ್ಟೇಷನ್. ಸೊ ಹಂಗೆ ನಾವು ನಮೋ ಘಾಟಿಗೆ ರೀಚ್ ಆದ್ವಿ. ನಮೋ ಘಾಟ್ ರೀಚ್ ಆಗ್ತಾರೆ, ಅದು ಲೈಟ್ಸು ಎಫೆಕ್ಟ್ಸು ತುಂಬ ಚೆನ್ನಾಗಿತ್ತು. ನಾವು ಬೋಟಿಂದನೇ ಕುಟುಂಬ ಸಮೇತ ಒಂದು ಚಿಕ್ಕ ನಮಸ್ಕಾರ ಮಾಡಿದ್ವಿ. ನಾವು ತಿರುಗ್ತಾ ಸನ್ಸೆಟ್ ಆಗೋಯ್ತು. ಸೊ ಸ್ವಲ್ಪ ಬೆಳಕು ಹೋಗ್ತಾ ಶುರು ಆಯಿತು. ಬೆಳಕು ಹೋಗಿ ಎಲ್ಲ ಕಡೆ ಲೈಟ್ಸ್ ಆಗ್ತಾಯಿದ್ರು. ಸೊ ಲೈಟ್ ಎಫೆಕ್ಟ್ಗೆ ವಾರಣಾಸಿ ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ ನದಿ ಮಧ್ಯದಿಂದ. ಇದು ಒಂದು ಸ್ಪೆಷಲ್ ಬ್ರಿಡ್ಜು. ಆ್ಯಕ್ಚುಲಿ ಮೇಲೆ ನಾರ್ಮಲ್ ವೆಹಿಕಲ್ಸ್ ಹೋಗುತ್ತೆ, ಕೆಳಗಡೆ ಟ್ರೈನು ಹೋಗುತ್ತೆ. ಸೊ ಇದು ಡಬಲ್ ಬ್ರಿಡ್ಜ್. ಆಲ್ಮೋಸ್ಟ್ ಸೂರ್ಯ ಮುಳುಗ್ತೈತೆ, ಈವ್ನಿಂಗ್ ಆಗ್ತೈತೆ. ನನಗೆ ಇನ್ನೂ ಎಕ್ಸೈಟ್ಮೆಂಟ್ ಶುರು ಆಯಿತು, ಯಾಕಂದರೆ ನೆಕ್ಸ್ಟು ಗಂಗಾ ಆರತಿ. ನಾನು ಮಾತಾಡೋಲ್ಲ, ನೀವು ಕೇಳಿಸ್ಕೊಳ್ಳಿ.